जले शत्रु राह में मिले हमने, जब जब शमशीरे ताने है माए भवानी। नन आंधियां उठे शत्रु जड़ से ही मिटे हमने, बात यही मन में ठानी है माया भवानी। हम सब मर्द मावड़े बड़े खुददार हैं, अब हर एक दिन स्वराज का त्योहार है। अब ये शीश ना झुके तेरी लाज हम रखे, तेरे चरण की शपथ मां जगदम्बे है माया भवानी। तूने उसमें रोशनी भरी है, दान दिया भक्ति का, दान दिया शक्ति का, तूने ही तो झोलियां भरी। जो भी Namo
तत्प्रणमामि सदा शिवलिङ्गम् अर्चितलिङ्गं कामदहन करुणाकरलिङ्गं रावणदर्पविनाशकलिङ्गं तत्प्रणमामि सदा शिवलिङ्गम् ब्रह्ममुरारिसुधाजितलिङ्गं निर्मलभासितशोभितलिङ्गं जन्मजदुःखविनाशकलिङ्गं तत्प्रणमामि सदा शिवलिङ्गम् पूजितलिङ्गं सुरमामि सदा शिवलिङ्गम् ब्रह्ममुरारिसुधाजितलिङ्गं निर्मलभासितशोभितलिङ्गं जन्मजदुःखविनाशकलिङ्गं तत्लिङ्गपूजे आಗೋತದಣ್ಣ ಯಾವಾಗ ನೋಡಲು ಲಿಂಗ ಪೂಜೆ ಆಗೋತದಣ್ಣ ಲಿಂಗ ಪೂಜೆ ಆಗೋದೈತೆ ಅಂಗವೆಂಬ ಆಗೋತದಣ್ಣ ಲಘು ಆದಿ ನಡುವೆ ಐತಣ್ಣ ಪೂಜೆಗೆ ಮೆಲ್ಲ ಕೇರಿಸಿ ನಿಲ್ಲುವೆ ಕಣ್ಣ ಈ ಲಿಂಗ ಪೂಜೆಗೆ ಮೇಲಕ್ಕೇರಿಸಿ ನಿಲ್ಲಬೇಕಣ್ಣ ಸಾಕ ಬುದ್ಧಿ ಕಳೆಯಬೇಕು ನುಗ್ಗಬೇಕು ಮನಗಳೆಟ್ಟು ಜಗ ಬುದ್ಧಿ ಗಯಬೇಕು ನುಗ್ಗಬೇಕಬಲಗಳೆಂಟು ಅಖಿಲಿಂದೆ ನೋಡಿದಾರಿನ ಅನೇಕ ಬೆಳಕು ತೋರು ಕೈಟು ಲಿಂಗ ಧ್ವಜವನ್ನು ಏರಿಸಿ ವಿನಯದಿಂದ ಕರ ಜೋಡಿಸಿ ಧರ್ಮಧ್ವಜವನ್ನು ಏರಿಸಿ ವಿನಯದಿಂದ ಕರ ಜೋಡಿಸಿ ಜಯ ದೇವ ಜಯ ಮಲ್ಲೇನಾಥ ಹರ ಮಲ್ಲೇನಾಥ ಆರೋಗ್ಯ ಬೆಳಗುವೆ ಪಂಚಾರುತಿ ಬೆಳಗುವೆ ಶ್ರೀ ಮಲ್ಲೇನಾಥ ಜಯ ದೇವ ಜಯ ದೇವ ತಾಳ ಗಂಗ್ಯಾಗ ಪಾತಾಳ ಚೋಳಕ್ಕನಾಗಿ ಪಾತಾಳ ಗಂಗಾಗ ಚೋಳಂಗನಾಗೆ ಚೋಳಂಗನಾಗೆ ಗುಡ್ಡ ಎರಿದಾರು ವನಗುಡ್ಡ ಎರಿದಾರು ಜಯ ದೇವ ಜಯ ದೇವ ಜಯ ಮಲ್ಲೇನಾಥ ಹರ ಮಲ್ಲೇನಾಥ ಆಗೋತೆ ಬೆಳಗು ಪಂಚಾರುತಿ ಬೆಳಗುವೆ ಶ್ರೀ ಮಲ್ಲೇನಾಥ ಜಯ ದೇವ ಜಯ ದೇವ ಕೈಲಾಸವಾಸ ಕೈಲಾಸವಾಸ ನಿನ್ನ ಬಂಗರದ ಗುಡಿಯೋ ಬಂಗರದ ಗುಡಿಯೋ ಕೈಲಾಸವಾಸ ನಿನ ಬಂಗರದ ಗುಡಿಯೋ ನಿನ ಭಾರತೆ ಸಂಭಗ ಬೆಳಗಿರಿ ಶಂಭೋ ಹರಮ ದೇವಿಗೆ ನಂದಿ ವಾಹನನಿಗೆ ನಾಗಭೂಷಣಗೆ ನಂದಿ ವಾಹನನಿಗೆ ನಾಗಭೂಷಣಗೆ ಕುಂಭದಾರತೆ ಸಂಭಗೆ ಬೆಳಗಿರಿ ಶಂಭೋ ಹರಮ ದೇವಗೆ ಆರಾಧನೆಗೆ ವಿಜುರ್ಮಾನನಿಗೆ ಕುಂಭದಾರತೆ ಸಂಭಗೆ ಬೆಳಗಿರಿ ಶಂಭೋ ಹರಮ ದೇವಗೆ ಶರಣ ಜನಕ್ಕೆ ವರವನಿಟ್ಟನು ದೇವಗೆ ಆರತಿ ಮಾಡ್ಯಾವ ನಾರ್ಮಲ್
ಕೂಡ ಭಾಗವಹಿಸ್ತೀರಿ, ನಿಮಗಿಂತಲೂ ಸ್ವಲ್ಪ ಹೆಚ್ಚಿನದಾಗಿ ಭಾಗವಹಿಸ್ತಾರೆ. ಹೌದಿಲ್ರಿ? ಕಮಿಟಿ ಅವರಿದ್ರೆ ಇಲ್ಲೆಲ್ಲ ಕಾರ್ಯಕ್ರಮ ಸರಿಯಾಗಿ ಆಗ್ತದೆ. ಅವರಿಗೂ ಕೂಡ ಶರಣ ತಿಳಿಸುತ್ತ ಸಮಯಕ್ಕೆ ಸರಿಯಾಗಿ ಆಗಮಿಸಿ ತಾವೆಲ್ಲರೂ ಕೂಡ ಪುರಾಣವನ್ನು ಆಲಿಸುತ್ತಿರುವಂತಹ ಎಲ್ಲ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಬೆಳಗುತ್ತಿರುವಂತಹ ಪರಮ ಜ್ಯೋತಿಗೆ ಈ ಚಿಕ್ಕ ಕಲಾವಿದನ್ನು ಮಾಡುವ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಮುಂಚೆ ನಮ್ಮ ಕಮಿಟಿಯವರು ಒಂದೆರಡು ಮಾತನಾಡ್ತಾರೆ, ನಾವೆಲ್ಲ ಆಲಿಸೋಣ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಿದ್ದಾರೆ. ಅದೇ ರೀತಿ ಈ ಒಂದು ಪುರಾಣದ ಬಸವಣ್ಣನಂತಹ ಶ್ರೀ ಮಹಾಪ್ರಸಾದ ಸೇವೆಯನ್ನು ಶ್ರೀ ಪ್ರಭುಲಿಂಗ ಹಾದಿಮನಿ ನಿಮ್ಮೂರಿಗೆ ನಾವು ಬರಬೇಕಾದರೆ ನಮ್ಮ ನಿಮ್ಮ ಮನೋಮೃತ ದೇವಿಯ ಚರಿತಾಮೃತ ಅಮೃತ ಪರಮಾಮೃತ ದೇವಿಯ ಚರಿತಾಮೃತ ಅಮೃತ ಪರಮಾಮೃತ
ಹೇಳಾಗಿರ್ತೀರ ನೀವಲ್ಲ ಬೇರೆ ಕಡೆ ಹೆಣ್ಮಕ್ಳು. ಟಿವಿಯೇ ನಮ್ಮ ತಾಯಿ ತಂದೆ, ಟಿವಿಯೇ ನಮ್ಮ ಬಂಧು ಬಳಗ, ಟಿವಿ ಮಾತಿಗೆ ಪರಮಾತ್ಮರು. ನಾವು ಸ್ವಾಮಿ ಏನು ಬೇಡ್ತಾರೆ ಅಂತೀವಿ. ಮತ್ತೆ ಸಿಟಿ ಬರಬಾರ್ದು ಯಾವ್ದು ಇರೋ ಒಂದು ತಾಕೊಂಡು ಯಾವ್ದು ಇಲ್ಲ ಏನ ಮೊಬೈಲವೇ ನಮ್ಮ ತಾಯಿ ತಂದೆ, ಮೊಬೈಲವೇ ನಮ್ಮ ಬಂಧು ಬಳಗ, ಮೊಬೈಲ ವಾಕ್ಯಕ್ಕೆ ತಪ್ಪಿನ. ನಾ ಜಾಸ್ತಿ ಮೊಬೈಲ್ ಯೂಸ್ ಮಾಡಲ್ಲ ಅನ್ನಲ್ಲವ, ನೀವೇ ಹೇಳ್ತಾರೆ ಮುಂದೆ. ಶಿವನ ಸ್ಮರಣೆ ಒಳಗೆ ಬಹಳ ಶಕ್ತಿ ಅದ. ಪುರಾಣ ಕೇಳೋದ್ರೊಳಗೆ ಏನು ಪದ ಅದ ಅಂತ ನಾವೆಲ್ಲ ಅಂತೀವಿ. ಈಗಿನ ಮನುಷ್ಯರು ಒಂದು ಊರೊಳಗ ಹಿಂಗೆ ಅಜ್ಜರು ಸಾನ್ನಿಧ್ಯಾನವನ್ನು ವಹಿಸಿದ್ರಂತ, ಚಲೋ ಪುರಾಣ ನಡೆದಿತ್ತಂತ. ದಂಡ ಒಂದಿನವೂ ಕೂಡ ಪುರಾಣ ಕೇಳ್ತಿದ್ದಿಲ್ಲ ಅಂತ ತಾಯಿ ಅಂದ್ರೆ ಹೇಳ್ತೀನಿ ನಿಮಗ. ಆದ್ರೆ ಹೆಂಡತಿ ಹೇಳ್ತೀನಿ ಬಹಳ ಭಕ್ತಿ ತುಂಬಿರ್ತಕ್ಕಂಥವ್ರು ಆಗಿದ್ರು. ಎಂತ ಚಲೋ ವೀರಭದ್ರ ಶಿವಾಚಾರ್ಯ ಅಜ್ಜರು ಬಂದಾರ, ಚಲೋ ಪುರಾಣ ನಡೆದಾರ, ಬರಬಾರ್ದು ಏನು ಬಂದದ ಆಗ್ಲು ನಾ ಅಂತೇಳಿ ಅವ್ರ ಹೆಂಡತಿ ಸೌಕಾರ್ಯ ದೇವರ ಎಲ್ಲಾ ಕೊಟ್ಟಾರ ಕೂಡಿ ನಿನಗ. ಇಲ್ಲೇ ಮನಿ ಮೊದಲಾಗ ಪುರಾಣ ನಡೆದದ, ಬೆಳಗಿನ ಜಾವದೊಳಗೆ ಚಲೋ ಪೂಜಾ ನಡೆದದ. ಅಜ್ಜರು ಪೂಜೆ ನೋಡುವುದೇ ಒಂದು ಭಾಗ್ಯ ಅದ. ಮನೆಗೆ ಏನು ಕುಂದಿರ್ತಿ ದೇವ್ರಿಗೆ ಎಲ್ಲಾ ಕೊಟ್ಟಾರ, ಹೋಗಿ ಪುರಾಣ ಕೇಳಬಾರ್ದೇನು ಅಂತ ಹೆಂಡತಿ ಬೈದವ. ಒಂದಿನ ನೋಡ್ದೆ, 2 ದಿನ ನೋಡ್ದ, ಅವ ಅಲ್ಲೇ ಕುಂತಲ್ಲಿ ಕೇಳ್ತದಂತ ಅಲ್ಲೇ ಕುಂತ ಅವ ಏನ್ ಮಾಡ್ತಿದಂತ ಅಲ್ಲೇ ಕೇಳೋದು. 9 ಆಯ್ತಂದ್ರೆ ನಿದ್ದೆ ಬಂದು ಬರ್ತಿತ್ತು ಅವನಿಗೆ ಸೌಕರ್ಯ. ಯಾಕೆ ಯಾವ್ದು ಚಿಂತೆ ಇಲ್ಲ, ದೇವ್ರು ಎಲ್ಲ ಕೊಟ್ಟಾನ, ಯಾಕೆ ಹೋಗಿ ಪುರಾಣ ಕೇಳ್ಕೊಂಡ್ರೆ ಮತ್ತೆ ಪಟ್ಟಿ ಕೊಡ್ಬೇಕಾಗ್ತದಂತ ನಾವು ಸೌಕರ್ಯ. ಅಂದ್ರೆ ಪಾಪ ನೋಡಿ ಹೆಣ್ಮಗಳು ಬಹಳ ಭಕ್ತಿವಾನ್ರಿದ್ರು. ಹಿಂಗ್ ಮಾಡ್ಬೇಡ, ಇರೋದು 9 ದಿನ ಹೋಗಿ ಪುರಾಣ ಕೇಳು ಅಂತ ಹೇಳಿದಾಗ ಅವ ಬಂದ್ರಿ. ಪುರಾಣ ಚಾಲುವಾಗಿ 4 ದಿನ ಆಗಿತ್ತು. ಬಹಳ ಚಲೋ ಪುರಾಣ ನಡೆದಿತ್ತು. ಅಜ್ಜರು ಬಂದವರಿಗೆಲ್ಲ ಎಷ್ಟು ಚಲೋ ಮಾತ್ರ ವಾತ್ಸಲ್ಯದಿಂದ ಮಾತಾಡ್ತಾರಲ್ಲ, ಹಂಗ ಅಜ್ಜರು ಬಂದೇನಪ್ಪ ಬಾ ಬಾ ಅಂದ್ರು. ಅವಾಗ ಬಂದ ನಮಸ್ಕಾರ ಮಾಡ್ದ. ಅವನಿಗೆ ಗೊತ್ತಿಲ್ಲ ಪುರಾಣ ಅಂದ್ರೆ ಗೊತ್ತಿಲ್ಲ, ಪ್ರವಚನ ಅಂದ್ರೆ ಗೊತ್ತಿಲ್ಲ, ಏನ್ ಕುಂದಿರ್ಬೇಕಂತ ಗೊತ್ತಿಲ್ಲ. ಇಲ್ಲೇ ಬಂದ ಅಜ್ಜರಿಗೆ ಪಾದಕ್ಕೆ ನಮಸ್ಕಾರ ಮಾಡ್ದ, ಇಲ್ಲೇ ಕೂತ. ಕುಂದ್ರಲಿ ಪರವಾಗಿಲ್ಲ, ಕುಂದಿರ್ತೀವಿ ಕುಂದ್ರಂದ್ರು ಗುರುಗಳು. ಕುಂತ ಮತ್ತೆ 9 ಆಯ್ತಲ್ರಿ, ಮತ್ತೆ ಎಲ್ಲ ಹೂವು ಶಾಲು ಸನ್ಮಾನ ಎಲ್ಲ ಸ್ವಲ್ಪ ಕಾರ್ಯಕ್ರಮ ತಡವಾಗ್ತದ. ಸೌಕಾರ ಏನು ಮಾಡ್ದವ ಹೇಳ್ತೀನಿ ನಿಮಗ. ಇಲ್ಲೇ ಕುಂತ ಅದು ಪ್ರಾರಂಭ ಆಗ್ಲಿಕ್ಕೆ ಸ್ವಲ್ಪ ತಡವಾಯ್ತಲ್ಲ, 9 ಆಯ್ತು. ಬಾಯಿಟ್ಟೆ ನಿದ್ದೆ ಹೊಡ್ಲಿಕ್ಕತ್ತೇವ. ಪುರಾಣ ಮುಗಿದಾಗ ಎಲ್ಲರೂ ಕೆಂಪಸಿ ಕಳಿಸ್ತಾರೆ, ಮನೆಗೆ ಪ್ರಸಾದ ತಗೊಂಡು ಹೋದ ನಂತರದೊಳಗ ಅವ ಏನ್ ಕೇಳಿದ, ಪುರಾಣ ಚಾಲಕರಿಗೆ ಕಣ್ಣು ಮುಚ್ಚಿದ. ನಿತ್ಯವಾಗಿ ಏನ್ ಕೇಳ್ಬೇಕ, ಬಂದಿದ್ ಒಂದೇ ನೆನಪಿತ್ತು. ಆಚಾರ್ಯರಿಗೆ ನಮಸ್ಕಾರ ಮಾಡಿದ ನೆನಪಿತ್ತು. ಬಂದೇನಪ್ಪ ಬಾ ಅಂದಿದ್ರು, ಕುಂದಿರ್ತೇನಪ್ಪ ಕುಂದ್ರ ಅಂದ್ರು, ಹೋಗ್ತೇನಪ್ಪ ಹೋಗಂತ ಹೇಳಿದ್ರು. ಆಚಾರ್ಯ ಪುರಾಣ ಬಂದ ಅವ ಅಷ್ಟೇ ನೆನಪಿಟ್ಟಿದ್ದ. ಹೇಳ್ತೀನಿ ಅವ ಹೋದ ಮನ್ಯಾಗ ನಿದ್ದಿಗಣ್ಣಿಲ್ಲ, ಹೋಗಿ ಮನ್ಯಾಗ ಮಕ್ಕೊಂಡ. ಅದೇನು ಗುರುಗಳು ಹೇಳ್ತಿರಲ್ಲ, ಗುರುಗಳ ಮಾತು ಒಂದೇ ತಲೆ ಒಳಗೆ ಇತ್ತು. ಅವತ್ತಿನ ದಿನ ನೋಡಿ ಪುರಾಣ ಕೇಳ್ತೀವ ಬಂದಾನ. ಅವತ್ತೇ ರಾತ್ರಿ ಸೌಕಾರ ಮನೆಗೆ ಏನ್ ಮಾಡಿದ್ರೆ 4 ಜನ ಕಾಳೂರು ಬಂದಾರ. ಇದು ನೋಡಿ ಕೈ. ಅದಕ್ಕೆ ನೀವು ಪುರಾಣ ಜಾಸ್ತಿ ಕೇಳಿ ಬರ್ಲತ್ತೀರಿ ನೀವು. ಕೇಳಿ ಮುಂದೆ ಹೇಳ್ತೀನಿ ಕೇಳಿ. ಸೌಕಾರ ಬಂದಾನ, ಗುರುಗಳಿಗೆ ಏನು ಅಂದಾರ ಅಷ್ಟೇ ತಲೆ ಪುರಾಣ ನಾವು ಹೇಳ್ತೀವಿ ಇಲ್ಲ ಅವನಿಗೆ ತಲೆ ಮಕ್ಕೊಂಡಾನ. ಮ್ಯಾಲಿನಾಗ ಏನು ಕಿಟಕಿ ಇರ್ತಾವಲ್ಲ, ಅವತ್ತಿನ ಕಾಲದೊಳಗಿತ್ತು. ಕಿಟಕಿಯಾಗ 4 ಜನ ಕಳ್ಳರು ಒಳಗೆ ಹಾರ ಟಂಗ್ ಅಂತೇಳಿ ಸೌಕಾರ ಮುಕ್ಕೊಂಡ್ರಿ. ಬಹಳ ಚಲೋ ನಿಜ, ಒಂದೊಂದು ಬಹಳ ಬಡಬಡಿಸ್ತೇವೆ ಕಳೆದ. ನೀವು ನೋಡಿರ್ಬೇಕು ನಿಜ ಕೂಡ ಅನನ್ಯವಾಗಿರ್ತಕ್ಕಂಥದ್ದು ಅದ. ಇಲ್ಲಿ ತಾಯಿಯೂ ಕೂಡ ಇಂತಹ ಮಕ್ಕಳಿಗೆ ನಾನು ಬಿಟ್ಟು ಹೋಗಿ ಎಂತಹ ತಪ್ಪು ಮಾಡೀನಿ ಅಂತ ಹೇಳಿ ತಾಯಿ ನೋಡಪ್ಪ 3 ಜನಗಳ ನೀವು ಒಂದು ಅಧಿಕಾರದಿಂದ ಒಳ್ಳೆಯ ಅಧಿಕಾರವನ್ನು ಪ್ರಾರಂಭ ಮಾಡಿ ಅಂತ ಹೇಳಿ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ತಾಯಿ ಒಳ್ಳೆಯದಾಗಿರ್ತಕ್ಕಂತಹ ಬ್ರಹ್ಮನಿಗೆ ಸೃಷ್ಟಿ ಮಾಡುವಂತಹ ಅಧಿಕಾರ ಕೊಟ್ಟಾಳ, ಸ್ಥಿತಿ ಮಾಡುವಂತಹ ಅಧಿಕಾರ ವಿಷ್ಣುವಿಗೆ ಕೊಟ್ಟಾಳ, ಲಯವನ್ನು ಮಾಡುವಂತಹ ಅಧಿಕಾರ ಶಿವನಿಗೆ ಕೊಟ್ಟಾಳ. ಕೊಟ್ಟು ತಾಯಿ ಮಾಯವಾಗಿ ಬಿಡ್ತಾಳೆ. ತಾಯಿ ಅಂದರೆ ಮಾಯವಾದ ನಂತರ ಅದು ಅಧಿಕಾರ ಮದ ಅಂತಕ್ಕಂಥದ್ದ ಹಂಗೆ ನೋಡ್ರಿ. ಊರೊಳಗ
ಬರೀ ಗ್ರಾಮ ಪಂಚಾಯತಿ ಸದಸ್ಯ ಆದಪ್ಪ ಅಂತ ಕೇಳಿದ್ರ ಯಾವಾಗ ಅಧ್ಯಕ್ಷ ಆಲೆ ಅಂತ ಅಧ್ಯಕ್ಷ ಆದಪ್ಪ ಅಂತ ಕೇಳಿದಾಗ ಏನ್ ಮಾಡ್ಬೇಕಂದ್ರೆ MLA ಆಗಬೇಕಂತಾನೆ, MLA ಆದ್ರೆ ಮಂತ್ರಿ ಆಗಬೇಕಂತಾನ, ಮಂತ್ರಿ ಆದ್ರೆ ಪ್ರಧಾನಿ ಆಗಬೇಕಂತಾನೆ. ಯಾಕಂದ್ರೆ ಆಸೆಗೆ ಹಂಗೆ ಬಂಧುಗಳೇ. ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಕೂಡ ಅಧಿಕಾರ ಮರವನ್ನು ಬರ್ತಾ ಇದೆ. ಮನೆ ಒಳಗ 10 ಜನ ಇದ್ದಾರಪ್ಪ ಅಂತ ಕೇಳಿದಾಗ 10 ಜನ ಅಧಿಕಾರ ಮಾಡಬಾರ್ದು, ಅದು ಮನೆ ಸರಿಯಾಗಿ ನಡೆಯುವುದಿಲ್ಲ ಅಂತ ಗಾಂಧಿ ಹೇಳ್ತಾರಲ್ಲ. ಆಗ ಬ್ರಹ್ಮ ಹೇಳ್ತಾನ, ನೋಡ್ರಪ್ಪ ನಾನು ಒಬ್ಬನೇ ಅಧಿಕಾರ ಮಾಡ್ತೀನಿ, ನಾ ಹೇಳಿ ಮಾತು ನೀವು ಕೇಳ್ರಿ, ನಾನೇ ಒಲೆಯಲಾಗ್ತೀನಿ ಅಂತ ಬ್ರಹ್ಮ ಅಂತಾನ. ಅವಾಗ ವಿಷ್ಣು ಅಂತಾನ, ಇಲ್ಲ ನನಗೆ ತಾಯಿ ಕೂಡ ಒಂದು ಅಧಿಕಾರ ಕೊಟ್ಟಾರ, ಎಲ್ಲಾ ಅಧಿಕಾರ ನಾನು ಮಾಡ್ತೀನಪ್ಪ, ನನ್ನ ಮಾತು ನೀವು ಕೇಳುವಂತವ್ರು ಆಗಿ ಅಂತ ಹೇಳಿ ವಿಷ್ಣು ಹೇಳ್ತಾನ, ಶಿವನ ಹೇಳ್ತಾನ. ಅವಾಗ ಅವರಲ್ಲಿ ಏನಾಗ್ತಾ ಇದೆಯಪ್ಪ ಅಂತ ಕೇಳಿದ್ರೆ ನಾನು ದೊಡ್ಡವ ಅಂತಕ್ಕಂತಹ ಭೇದ ಪ್ರಾರಂಭವಾಗ್ತಾ ಇದೆ. ಬ್ರಹ್ಮ ಅಂತಾನ, ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಎನ್ನುವ ಹಾಗೆ ಸೃಷ್ಟಿಯನ್ನು ಮಾಡುವಂತಹ ಅಧಿಕಾರ, ಸೃಷ್ಟಿಯನ್ನು ಮಾಡುವಂತಹ ಶಕ್ತಿ ನನಗೆ ತಾಯಿ ಕೊಟ್ಟಾಳ. ಹ್ಯಾಂಗ ನೀವು ಎಲ್ಲ ಬ್ರಹ್ಮಾಂಡಗಳಾಗಿರ್ತಕ್ಕಂತಹ ಅನಂತ ಲೋಕಗಳಾಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ನನ್ನ ಪಿಂಡಾಂಡಗಳಾಗ ಅದ, ನೀವು ಹೋಗಿ ನೋಡಿ ನಾನೇ ಸಮರ್ಥನಾಗಿರ್ತಕ್ಕಂಥವನ್ನ ಆಗೀನಿ ಅಂತ ಹೇಳ್ತಾನೆ ಬ್ರಹ್ಮದೇವ. ಅವಾಗ ಬ್ರಹ್ಮದೇವನ ಶರೀರದೊಳಗ ಶಿವ ಹೋಗ್ತಾನೆ, ವಿಷ್ಣು ಕೂಡ ಹೋಗ್ತಾನೆ ಶರೀರದೊಳಗ. ನೀವು ಅನ್ಬಹುದು ಇದು ಹ್ಯಾಂಗ ಶರೀರದೊಳಗ ಹೋಗ್ತಾರೆ ಅಂದ್ರೆ ಸ್ಥೂಲ ಸೂಕ್ಷ್ಮ ಅಂತಕ್ಕಂತಹ ಶರೀರ ಮನಸ್ಸು ಇರ್ತದೇವ, ಪೂರಾ ಶರೀರ ಹೋಗಿರಲ್ಲ. ಹಂಗ ಅವರಲ್ಲಿರ್ತಕ್ಕಂತಹ ಮನಸ್ಸುಗಳ ಏನು ಮಾಡ್ತಾವಪ್ಪ ಅಂತ ಕೇಳಿದ್ರೆ ಅವರ ಜೀವ ಏನು ಮಾಡ್ತದೆ ಅಂದ್ರೆ ಬ್ರಹ್ಮನ ಶರೀರದೊಳಗ ಹೋಗಿ ನೋಡ್ತಾರೆ. ನಾವು ನಿನ್ನೆ ದಿವಸ ಹೆಂಗ ಕೈಲಾಸ ಪರ್ವತದೊಳಗ ಹೆಂಗ ಇತ್ತು ಭೂಮಂಡಲದೊಳಗ ಅಲ್ಲಿ ಹಂಗ ಇತ್ತಲ್ಲ, ಅದೇ ರೀತಿ ಒಳಗ ಸಾಗರಗಳದಾವ, ಗಿಡ ಮರಗಳದಾವ, ಹೂಬಳ್ಳಿಗಳದಾವ, ನೂರಾರು ಮಾರ್ಗಗಳ ಅದಾವ, ನೂರಾರು ಹೆದ್ದಾರಿಗಳ ಅದಾವ. ಎಲ್ಲಿ ಅದಾವ ಎಲ್ಲಾ ಬ್ರಹ್ಮಾಂಡದೊಳಗ ಏನು ಅನಂತ ಲೋಕದೊಳಗ 14 ಲೋಕದೊಳಗ ಹೆಂಗಿತ್ತಲ್ಲ ಅದೆಲ್ಲವೂ ಕೂಡ ಏನಾಗಿದಪ್ಪ ಅಂತ ಕೇಳಿದಾಗ ಬ್ರಹ್ಮನ ಶರೀರದೊಳಗೆ ಕಲ್ಪಿತಾಗಿದ್ರೆ ಅನಂತವಾಗಿರ್ತಕ್ಕಂಥ 14 ಲೋಕಗಳು ಕೂಡ ಬ್ರಹ್ಮನ ಶರೀರದೊಳಗೆ ನೋಡ್ತಾ ಇದ್ದಾರೆ. ವಿಷ್ಣುದೇವ ಶಿವ ನೋಡ್ತಾ ಇದ್ದಾರೆ. ನೋಡಿ ದಾರಿ ತಪ್ತಾ ಇದೆ. ದಾರಿ ತಪ್ಪಿದಾಗ ಶಿವ ಏನು ಮಾಡಿದ್ರೆ ಬ್ರಹ್ಮನ ಹಣೆಯಿಂದ ಹೊರಗಡೆ ಬರ್ತಾ ಇದ್ದಾನೆ. ಅವಾಗ ವಿಷ್ಣುವಿನ ದಾರಿ ತಪ್ಪಿ ಏನು ಮಾಡ್ತಾನೆ, ಅಧೋಕ್ಷಿತನಾಗಿ ಕೆಳಗಡೆಯ ಮಾರ್ಗದಿಂದ ಮತ್ತೆ ಬರುವಂತವನಾಗ್ತಾ ಇದ್ದಾನೆ. ಅವನಿಗೆ ಅದಕ್ಕೆ ಅಧೋಕ್ಷಿತನ ಅಂತ ಹೇಳ್ತಾರೆ ವಿಷ್ಣುದೇವನಿಗೆ. ಶಿವ ಹೇಳ್ತಾನೆ, ಎಲ್ಲಾ ಲೋಕಗಳನ್ನು ನೋಡಪ್ಪ ಬ್ರಹ್ಮ, ನಿನ್ನ ಶರೀರದೊಳಗೆ ನೋಡಿದೆವು. ವಿಷ್ಣು ಹೇಳ್ತಾನೆ, ಎಲ್ಲಾ ಲೋಕಗಳು ಕೂಡ ಅನಂತವಾಗಿರ್ತಕ್ಕಂತಹ ಲೋಕಗಳು 14 ಲೋಕಗಳು ಕೂಡ ನಿನ್ನ ಶರೀರದೊಳಗೆ ನೋಡಿವೆಪ್ಪ. ಆದ್ರೆ ನನ್ನ ಶರೀರದೊಳಗೂ ಎಲ್ಲಾ ಲೋಕಗಳದಾವ, ನೀವು ಬಿ ನೋಡ್ರಿ ಅಂತ ವಿಷ್ಣುದೇವ. ಯಾಕಂದ್ರೆ ಅಧಿಕಾರ ಮದನೆ ಅಂತಕ್ಕಂಥದ್ದು ಹಂಗಿರ್ತದೆ ತಾಯಿದ್ರೆ. ಅವಾಗ ವಿಷ್ಣು ಹೇಳ್ದ, ನೀ ನೋಡಪ್ಪ ಬ್ರಹ್ಮ, ನಿನ್ನ ಶರೀರದೊಳಗ ಅಷ್ಟೇ ಅಲ್ಲ, ನನಗೂ ತಾಯಿ ಆಶೀರ್ವಾದ ಅಲ್ಲ, ನನ್ನ ಶರೀರದೊಳಗೆ ಹೋಗಿ ನೋಡ್ರಿ, ಸಂಶಯ ಏನಿಲ್ಲ, ನಾನೇ ಒಡೆಯಲಾಗ್ತೀನಿ ಅಂತ ಹೇಳಿದ ವಿಷ್ಣು. ಶಿವ ಬ್ರಹ್ಮ ವಿಚಾರ ಮಾಡ್ತಾರೆ. ಅವಾಗ ಶಿವ ಅಂತಾನ, ಯಪ್ಪ ನಾನಂತೂ ಬ್ರಹ್ಮನ ಶರೀರದೊಳಗೆ ಹೋಗಿ ನೋಡಿ, ನಾನು ನೋಡುವುದೇನು ಬೇಡ, ಬ್ರಹ್ಮದೇವ ನೀನೇ ಹೋಗಿ ನೋಡ್ಕೊಂಡು ಬಾ, ವಿಷ್ಣುವಿನ ಶರೀರದೊಳಗೆ ಹೋಗಿ ಅಂತ ಹೇಳ್ತಾನೆ. ಆಯ್ತು ಅಂತ ಹೇಳಿ ಬ್ರಹ್ಮದೇವ ಏನು ಮಾಡ್ತಾನೆ ಅಂದ್ರೆ ವಿಷ್ಣುವಿನ ಶರೀರದೊಳಗ ಸ್ಥೂಲವಾಗಿರ್ತಕ್ಕಂಥ ಶರೀರದೊಳಗ ಹೋಗ್ತಾ ಇದ್ದಾರೆ. ಹಂಗ ಶಿವ ವಿಷ್ಣು ಬ್ರಹ್ಮನ ಶರೀರದೊಳಗ ಹೋಗಿದ್ರಲ್ಲ, ಹಂಗ ಇಲ್ಲಿ ಮತ್ತೆ ಬ್ರಹ್ಮ ಏನು ಮಾಡಿದ್ರು ವಿಷ್ಣುವಿನ ಶರೀರದೊಳಗ ಹೋಗ್ತಾ ಇದ್ದಾನೆ. ಅಲ್ಲಿಯೂ ಕೂಡ ಅನಂತವಾಗಿರ್ತಕ್ಕಂಥ 14 ಲೋಕಗಳನ್ನು ನೋಡುತ್ತಾರೆ, ಸಾಗರಗಳನ್ನು ನೋಡುತ್ತಾರೆ, ಗುಡಿ ಗುಂಡಾರಗಳನ್ನು ನೋಡುತ್ತಾರೆ. ಎಲ್ಲಾ ಹಂಗ ಎಲ್ಲಾ ಲೋಕದೊಳಗಿದ್ವಲ್ಲ ಅದೇ ರೀತಿ ಒಳಗೂ ಕೂಡ ಪಿಂಡಾಂಗದೊಳಗಿರ್ತಕ್ಕಂತಹ ವಿಷ್ಣುವಿನ ಶರೀರದೊಳಗೂ ಕೂಡ ಬ್ರಹ್ಮದೇವ ನೋಡ್ತಾ ಇದ್ದಾನೆ. ಇಲ್ಲಿ ಹಂಗ ಬ್ರಹ್ಮ ಶರೀರದೊಳಗೆ ಹೋಗಿರುವಂತಹ ಸಮಯದೊಳಗೆ ಏನಾಗ್ತಾ ಇದಪ್ಪ ಅಂತ ಕೇಳಿದ್ರೆ ವಿಷ್ಣುದೇವ ಆಲದ ಎಲೆಯ ಮೇಲೆ ನಿದ್ರಾವಸ್ಥೆಗೆ ಜಾರ್ತಾ ಇದ್ದಾನೆ. ಯಾಕಪ್ಪ ಅಂತ ಕೇಳಿದಾಗ ಆ ವಿಶ್ರಾಂತಿ ಅಂತಕ್ಕಂಥದ್ದು ಹಂಗ ಇರ್ತದೆ ನೋಡ್ರಿ. ನಿದ್ದೆ ಬಹಳ ಅದು ವಿಶೇಷವಾಗಿರ್ತಕ್ಕಂಥದ್ದು. ನಿದ್ದೆ ಬಂತಪ್ಪ ಅಂತ ಕೇಳಿದ್ರೆ ಮನುಷ್ಯ ನಡೆಯುವ ಕೂಡ ಜೋಡಿ ಹೋಗ್ತದೆ.
ಹೌದಿಲ್ರಿ? ಹಂಗ ಬ್ರಹ್ಮದೇವ ಶರೀರದೊಳಗೆ ಹೋಗ್ಯಾನ, ವಿಷ್ಣುವಿಗೆ ನಿದ್ರಾವಸ್ಥೆ ಆವರಿಸ್ತಾ ಇದೆ. ಹಾಗಿರುವಂತ ಸಮಯದೊಳಗ ಆಲದ ಎಲೆಯ ಮೇಲೆ ವಿಷ್ಣು ಏನು ಮಾಡ್ತಾರೆ, ಯೋಗ ನಿದ್ರಾರೂಢನಾಗಿ ಬಿಡುತ್ತಾರೆ. ಮತ್ತೆ ಶಿವ ಏನು ಮಾಡಬೇಕು, ನೋಡೋಣ ಅಂತ ಹೇಳಿ ಸಂಚಾರಕೊಂಡು ಬರಬೇಕಂತ ಹೇಳಿ ಶಿವ ಸಂಚಾರಕ್ಕೆ ಹೋಗುತ್ತಾನ. ಒಳಗೆ ಎಲ್ಲವನ್ನು ಕೂಡ ನೋಡ್ತಾನೆ ಬ್ರಹ್ಮದೇವ. ವಿಷ್ಣುವಿನ ಶರೀರದೊಳಗೆ ಹೋಗಿ ಎಲ್ಲವನ್ನು ನೋಡಿ ವಿಷ್ಣುವಿನ ಭಕ್ತಳದಿಂದ ನಾಭಿ ಕಮಲದಿಂದ ಹೊರಗಡೆ ಬರ್ತಾನೆ. ಹೆಂಗ ತನ್ನ ಶರೀರದೊಳಗೆ ಎಲ್ಲಾ ಲೋಕಗಳನ್ನ ಅದಾವಂತ ಹೇಳ್ತಾನ, ಎಲ್ಲಾ ಲೋಕಗಳು ಕೂಡ ವಿಷ್ಣುವಿನ ಶರೀರದೊಳಗ ನೋಡಿ ಹೊರಗಡೆ ಬರ್ತಾನೆ. ಭಕ್ತಳದಿಂದ ವಿಷ್ಣುವಿನ ನಾಭಿ ಕಮಲದಿಂದ ಹೊರಗಡೆ ಬರ್ತಾನೆ. ಹೊರಗಡೆ ಬಂದು, ಯಾಕಂದ್ರೆ ಒಳಗಡೆ ನೋಡಿರ್ತಕ್ಕಂಥದ್ದು ತಲೆ ಒಳಗೆಲ್ಲ ಮಗ್ನನಾಗೆಲ್ಲ ಹೊರಗೆ ಬಂದು ನೋಡ್ತಾನ, ಏನೂ ಕಾಣಲ್ಲ. ಚಿನ್ಮಯವಾಗಿರ್ತಕ್ಕಂತಹ ಶಾಂತವಾಗಿರ್ತಕ್ಕಂತಹ ವಾತಾವರಣ ಅದ. ಬಲಕ್ಕೆ ನೋಡ್ತಾನೆ, ಬಲಗಡೆ ನೋಡಿದಾಗ ಬಲಗಡೆ ಒಂದು ಮುಖ ಆಗ್ತಾ ಇದೆ, ಎಡಗಡೆ ನೋಡಿದಾಗ ಎಡಗಡೆಯೂ ಕೂಡ ಒಂದು ಮುಖ ಆಗ್ತಾ ಇದೆ. ನೇರವಾಗಿ ನೋಡ್ತಾನೆ, ನೇರವಾಗಿ ನೋಡಿದಾಗ ಕೂಡ 3 ಮುಖಗಳಾಗ್ತಾ ಇದ್ದಾವೆ. ಹಿಂದಗಡೆ ನೋಡ್ತಾನೆ, ಹಿಂದೂ ಕೂಡ ಒಂದು ಮುಖ ಆಗ್ತಾ ಇದೆ. ಅಂದ್ರೆ 4 ದಿಕ್ಕಿಗೂ ಕೂಡ ತಿರುಗಿ ನೋಡ್ತಾನೆ. ಯಾರಾದರೂ ಅದಾರೇನು ಏನದ ಅಂತೇಳಿ ದಿಗ್ಭ್ರಮೆಯಾಗಿ ನೋಡ್ತಾನ. 4 ದಿಕ್ಕಿಗೆ ನೋಡಿದಾಗ 4 ಮುಖಗಳಾಗುತ್ತಾವ. ಮತ್ತೆ ಮೇಲೆ ನೋಡ್ತಾನೆ, ಮೇಲೆಯೂ ಕೂಡ ಒಂದು ಮುಖ ಆಗ್ತದೆ ಬ್ರಹ್ಮನಿಗೆ. ಅದು ಮುಂದೆ ಅವನಲ್ಲಿ ಅಹಂಕಾರ ಬಂದಾಗ ಮೇಲಿನ ಮುಖ ಶಿವ ಏನು ಮಾಡಿದ್ರೆ ಸಂಹಾರ ಮಾಡಿ ತನ್ನ ಕೈ ಒಳಗೆ ಕಪಾಲವನ್ನು ಮಾಡಿಕೊಂಡ ಶಿವ ಅದು ಬೇರೆ ಕಡೆ ಬರ್ತದೆ, ಆ ಬೇರೆ ವಿಷಯದೊಳಗೆ ಬರ್ತದ. ಇಲ್ಲಿ ಆ ಚತುರ್ಮುಖ ಬ್ರಹ್ಮ ಅಂತ ನಾವು ಹೇಳ್ತೀವಲ್ಲ, ಇವ ಏನು ಬ್ರಹ್ಮ ಬಂದು 4 ಕಡೆ ನೋಡಿದಾಗ 4 ಮುಖಗಳಿಂದ ಏನಾಗ್ತಾ ಇದಾವಪ್ಪ ಅಂತ ಕೇಳಿದ್ರೆ 4 ವೇದಗಳನ್ನು ಹುಟ್ಟುತ್ತಾ ಇದ್ದಾವೆ. 4 ವೇದಗಳು, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಋಗ್ವೇದ ಅಂತಕ್ಕಂತಹ 4 ವೇದಗಳನ್ನು ಕೂಡ ಹುಟ್ಟುತ್ತಾ ಇದ್ದಾವೆ. ಅದೇ ಕ್ಷಣದೊಳಗ ಯೋಗ ನಿದ್ರಾರೂಢನಾಗಿರುವಂತಹ ವಿಷ್ಣುವಿನ ಕಿವಿಗಳಿಂದವೂ ಕೂಡ ಮಧುಕೈಟವರೆನ್ನುವಂತಹ ರಕ್ಕಸರು ಹುಟ್ಟುತ್ತಾ ಇದ್ದಾರೆ. ವಿಷ್ಣುದೇವ ಯಥಾಸ್ಥಿತಿಯಾಗಿ ಯೋಗ ನಿದ್ರೆಯಲ್ಲಿ ಮಗ್ನನಾಗ್ಯಾನ. ಇವ ಬ್ರಹ್ಮ ಬಂದಿದ್ದು ಗೊತ್ತಿಲ್ಲ, ಮಧುಕೈಟವರೆನ್ನುವಂತವ್ರು ಹುಟ್ಟಿದ್ದು ಕೂಡ ಗೊತ್ತಿಲ್ಲ. ಅವರು ಮಧುಕೈಟವರೆನ್ನುವಂತಹ ರಕ್ಕಸರು ಶರಚಾಪ ಖಡ್ಗಧರನಾಗಿ ತಮ್ಮ ಕೈ ಒಳಗ ಆಯುಧಗಳಿಂದ ಏನ್ ಮಾಡ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ ಬ್ರಹ್ಮನನ್ನು ಕೊಲ್ಲಬೇಕು ಅಂತದನ್ನು ಹತ್ತಿ ಹೋಗ್ತಾ ಇದ್ದಾರೆ. ಎಷ್ಟು ಓಡ್ತಾನೆ, ಇವರಿಂದ ಗೆಲ್ಲಲಿಕ್ಕೆ ನನಗೆ ಆಗುವುದಿಲ್ಲ. ಮಧುಕೈಟವರು ಇಬ್ಬರು ಅದಾರ, ನಾನು ಒಬ್ಬನೇ ಇದ್ದೀನಿ, ಇದು ಆಗಲಾರತಕ್ಕಂತಹ ಮಾತು ಅದ ಅಂತ ಹೇಳಿ ತಾಯಿ ಹಂಗ ಹೇಳಿದ್ರಲ್ಲ. ನೀವು ಯಾವಾಗ ಪ್ರಾರ್ಥನೆಯನ್ನು ಮಾಡ್ತೀರಿ, ನೀವು ಸಂಕಷ್ಟದೊಳಗಿರುವಂತಹ ಸಮಯದೊಳಗ ನನ್ನ ಪ್ರಾರ್ಥನೆಯನ್ನು ಮಾಡಿದ್ರಪ್ಪ ಅಂತ ಕೇಳಿದಾಗ ನಾನು ಬಂದು ವರವನ್ನು ಕೊಡ್ತಿದ್ದೀನಿ ಅಂತ ಹೇಳಿ ತಾಯಿ ಹೇಳಿದ್ರಲ್ಲ, ಅವಾಗ ಬ್ರಹ್ಮದೇವ ತಾಯಿಯ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಇಂತಹ ಆಪತ್ಕಾಲದೊಳಗ, ಇಂತಹ ಬಂಧನದೊಳಗ ನಾನು ಸಿಕ್ಕಿಬಿದ್ದೀನಿ. ಇವರಿಬ್ಬರಿಂದ ಶರಚಾಪ ಖಡ್ಗಧರರಾಗಿ ನನ್ನನ್ನು ಕೊಲ್ಲಬೇಕಂತಕ್ಕಂತಹ ಉದ್ದೇಶ ವರ ಬೇಕು ಏನು ಕೇಳಂದಾಗ ಮಧುಕೈಟವರಂದರು, ನಮಗೂ ವರ ಕೊಡುವುದು ಬೇಡ, ನಿನಗೆ ಏನು ಬೇಕು ವರ ಕೊಡ್ತೀವಿ, ಬದುಕಿಕೊಂಡು ಹೋಗು ಅಂತ ಹೇಳ್ತಾರೆ. ಅವಾಗ ಪ್ರಮಾಣ ವಚನವನ್ನು ತೆಗೆದುಕೊಳ್ತಾನೆ ವಿಷ್ಣುದೇವ. ನೋಡು, ನೀವು ಕೊಟ್ಟಿರ್ತಕ್ಕಂತಹ ಮಾತುಗಳನ್ನು ಮೀರಬಾರದು ಅಂತ ಹೇಳಿದಾಗ, ಇಲ್ಲ ನಾವು ಕೊಟ್ಟಿರ್ತಕ್ಕಂತಹ ಮಾತುಗಳನ್ನು ಮೀರುವುದಿಲ್ಲ ಅಂತ ಹೇಳಿ ಏನು ಮಾಡಿದ್ರಂದ್ರೆ ಆ ವಿಷ್ಣುದೇವನಿಗೆ ಪ್ರಮಾಣವನ್ನು ಮಾಡ್ತಾ ಇದ್ದಾರೆ. ಇವಾಗ ನೀವು ಕೊಟ್ಟಿರ್ತಕ್ಕಂಥ ಮಾತು ತಪ್ಪುವುದಿಲ್ಲ ಅಂತ ಹೇಳಿ ಆಚಾರ್ಯ ಮಹಾರಾಜಗೆ ಏನಾಯ್ತದ ಪುರಾಣದೊಳಗ ಯಾರು ಸಂಹಾರ ಆಯ್ತು ಅಂತ ಹೇಳಿ ತಾಯಿಯ ಧ್ಯಾನವನ್ನು ಮಾಡುತ್ತಾನೆ ಬ್ರಹ್ಮದೇವ. ಆ ಧ್ಯಾನದ ಮೊರೆಯನ್ನು ಕೇಳಿ ತಾಯಿ ಏನು ಮಾಡಿದ್ರು ಅಂದ್ರೆ ಯೋಗ ನಿದ್ರೆಯಾಗಿರುವಂತಹ ವಿಷ್ಣುವಿನ ಶರೀರದೊಳಗೆ ಬಂದು ಎಚ್ಚರವನ್ನು ಆಗ್ತಾ ಇದ್ದಾಳೆ. ತಾಯಿ ಆ ವಿಷ್ಣುವಿನ ಶರೀರದೊಳಗೆ ಬಂದಾಳೆ. ಬಂದು ಅಲ್ಲಿರುವಂತಹ ಮಧುಕೈಟವರನ್ನು ಕೇಳ್ತಾ ಇದ್ದಾಳೆ, ಈ ಜಗತ್ತಿಗೆ ನಾವು ಒಳ್ಳೆಯರಾಗಬೇಕು ಅಂತ ಹೇಳಿ ನಿಮ್ಮನ್ನು ನಾವು ಕೊಲ್ಲಿಯೇ ತೀರ್ತೀವಿ, ನಿಮ್ಮನ್ನು ನಾಶವನ್ನು ಮಾಡ್ತೀವಿ ಅಂತಕ್ಕಂಥ ಮಾತು ಮಧುಕೈಟವರು ಹೇಳ್ತಾ ಇದ್ದಾರೆ. ವಿಷ್ಣು ದೇವನ ರೂಪದೊಳಗೆ ಬಂದಿರುವಂತಹ ಆ ತಾಯಿ ಕೂಡ ಮಧುಕೈಟವರ ಜೊತೆಯಾಗಿ ಸಹಸ್ರ ವರ್ಷಗಳ ಪರಂಪರೆಯಾಗಿ ಕೂಡ ಯುದ್ಧವನ್ನು ಕೂಡ ಮಾಡ್ತಾ ಇದ್ದಾನೆ ವಿಷ್ಣುದೇವ.
ಹೆಂಗ ಯುದ್ಧವನ್ನು ಮಾಡ್ತಾರಪ್ಪ ಅಂತ ಕೇಳಿದಾಗ ಗದಾ ಯುದ್ಧ, ಮಲ್ಲ ಯುದ್ಧ, ಕಟಾರಿಯಿಂದ ಕತ್ತೆಗಳನ್ನು ತೆಗೆದುಕೊಂಡು ಗದಾ ಯುದ್ಧ ಅಂತಕ್ಕಂತಹ ಗದೆಯಿಂದ 1000 ವರ್ಷಗಳ ಕಾಲ ಯುದ್ಧವನ್ನು ಮಾಡ್ತಾರಂತೆ. ಆದರೆ